ಈ ವಿಡಿಯೋದಲ್ಲಿ ನೀವು ನನ್ನ ಫೇಸ್ ಸ್ಕಿನ್ ನೋಡ್ತಾ ಇರ್ಬೋದು. ಸ್ವಲ್ಪ ದಿನಗಳಿಂದ ನನಗೆ ಹುಷಾರಿರಲಿಲ್ಲ. ಅದರಿಂದಾಗಿ ನಾನು ಹಾಸ್ಪಿಟಲ್ಗೆ ಹೋದಾಗ ನನಗೆ ಟ್ಯಾಬ್ಲೆಟ್ಸ್ ಕೊಟ್ಟು ತೊಗೊಂಡು ಒಂದೇ ದಿನಕ್ಕೆ ನನಗೆ ಸಿಕ್ಕಾಪಟ್ಟೆ ಸ್ಕಿನ್ ರ್ಯಾಷಸ್ ಆಯಿತು. ಹಾಗೆ ಮುಖ ಊದ್ಕೊಂತು. ಹಾಗೆಯೇ ನಾನು ಕಂಟಿನ್ಯೂ ಮಾಡಿದೆ, 2 ಡೇಸ್ ಕಂಟಿನ್ಯೂ ಮಾಡಿದೆ. ಬಟ್ ಏನೂ ಚೇಂಜಸ್ ಕಾಣಿಸ್ಲಿಲ್ಲ. ಅದರಿಂದಾಗಿ ನಾನು ಆ ಮಾತ್ರೆನ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಮತ್ತೆ ಹಾಸ್ಪಿಟಲ್ಗೆ ಹೋಗಲಿಲ್ಲ. ಅವರು ಬೇರೆ ರೀತಿಯಾದಂಥ ಮಾತ್ರೆ ಕೊಡ್ತಾರೆ ಅದಕ್ಕೆ. ಸೊ ನಾನು ಆಲ್ಮೋಸ್ಟ್ ಯಾವಾಗೂ ನಾನು ಹಾಸ್ಪಿಟಲ್ಗೆ ಹೋಗಲ್ಲ. ಮನೆ ಮದ್ದು ಮಾಡಿಕೊಂಡು ನಾನೇ ಹುಷಾರು ಮಾಡ್ಕೊಂಬಿಡ್ತೀನಿ. ಅಥವಾ 1 ಡೇ ಫುಲ್ ಉಪವಾಸ ಇದ್ದರೆ ತಾನಾಗೆ ಎಲ್ಲ ಹುಷಾರಾಗ್ಬಿಡ್ತಾಯಿತ್ತು. ಬಟ್ ಈ ಬಾರಿ ನಾವು ಮನೆ ಚೇಂಜ್ ಮಾಡಿದ್ವಿ. ನನಗೂ ತುಂಬ ಸುಸ್ತಾಗಿತ್ತು ಮನೆ ಎಲ್ಲ ಶಿಫ್ಟಿಂಗ್ ಟೈಮಲ್ಲಿ. ಸೊ ನಾನು ಮನೆ ಕೆಲಸ ಮಾಡಲೇಬೇಕಾಗಿ ಬಂದಿತ್ತು. ಅಂದರೆ ಜೋಡಿಸ್ಕೊಳ್ಳೋದೆಲ್ಲ ಇತ್ತು. ಸೊ ಹಾಸ್ಪಿಟಲ್ಗೆ ಹೋದಾಗ ಈ ರೀತಿ ಆಗಿದೆ. ಕ್ಯಾಲ್ಶಿಯಂ ಮತ್ತು ಐರನ್ ಕಡಿಮೆ ಆಗಿದೆ ಅಂತ ಅವ್ರು ಕೊಟ್ಟಿದ್ದ ಟ್ಯಾಬ್ಲೆಟು ಈ ರೀತಿ ಆಯಿತು. ಅದರಿಂದಾಗಿ ನಾನು ಈ 21 ಡೇಸ್ ಚಾಲೆಂಜ್ ತೊಗೊತಾ ಇದ್ದೀನಿ. ಸ್ಕಿನ್ ಮತ್ತು ನನ್ನ ಹೆಲ್ತ್ನ ಮತ್ತೆ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ಚಾಲೆಂಜು ನಾನು 21 ಡೇಸು ಆಗ್ತಾ ಹೋಗ್ತೀನಿ. ಹೀಗೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಇಲ್ಲಿ ನಾನು ಮಾಡ್ಕೋತಾ ಇರೋದು ಸ್ಕಿನ್ ಗ್ಲೋಗೆ ಅಂತ ಮಾಡ್ಕೋತಾ ಇರೋದು ಪುದೀನ, ಏಲಕ್ಕಿ, ಶುಂಠಿ ಹಾಗೆ ಗುಲಾಬಿ ದಳಗಳನ್ನ ಇಷ್ಟನ್ನು ಹಾಕಿ ಕುದಿಸ್ಕೊಂಡಿದ್ದೀನಿ. ನನ್ನ ಜೊತೆಗೆ ನಮ್ಮ ಹಸ್ಬೆಂಡು ಸಹ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ಮೇಲೆ ಪ್ರತಿಯೊಂದೂ 21 ಡೇಸ್ ಏನೇನೆಲ್ಲ ನಾನು ಮಾಡ್ತೀನೋ ಅಷ್ಟನ್ನು ನಾನು ನಿಮ್ಮ ಜೊತೆ ಹಂಚ್ಕೋತಾ ಹೋಗ್ತೀನಿ. ನಮ್ಮ ವ್ಲಾಗ್ನ ಹೀಗೆ ನೋಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್.